ನಾವು ಇಂದಿನ ಉಪನ್ಯಾಸದ ವರ್ಗದಲ್ಲಿ ಸಂಸ್ಕಾರಗಳ ಬಗೆಗೆ ಚರ್ಚೆಯನ್ನು ಮಾಡೋಣ. ಸಂಸ್ಕಾರಗಳು ಅಂತಂದ್ರೆ ಸಂಸ್ಕಾರಗಳು ಹಿಂದೂ ಸಮಾಜದಲ್ಲಿ ಧರ್ಮದಲ್ಲಿ ಆಚರಿಸಲ್ಪಡುವಂಥ ಸಂಸ್ಕಾರ ವಿಧಿವಿಧಾನಗಳು. ಅದರ ಪೀಠಿಕೆಯನ್ನು ನಾವು ನೋಡೋಣ, ತದನಂತರ ಅದರ ಅರ್ಥವನ್ನು ನಾವು ನೋಡೋಣ, ತದನಂತರ ಸಂಸ್ಕಾರದ ವಿಧಿಕ್ರಮಗಳು ಅಥವಾ ಪ್ರಕಾರಗಳು, ತದನಂತರ ಸಂಸ್ಕಾರದ ಮಹತ್ವ ಏನಿದೆ, ಸಂಸ್ಕಾರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಸಂಸ್ಕಾರ, ಇವುಗಳ ಬಗೆಗೆ ನಾವು ಚರ್ಚೆ ಮಾಡೋಣ. ಸಂಸ್ಕಾರಗಳಲ್ಲಿ ಅನೇಕ ವಿಧಿಕ್ರಮಗಳು. ಜನನ ಪೂರ್ವದ ಸಂಸ್ಕಾರಗಳು ಅವುಗಳಲ್ಲಿ ಯಾವ ಬರ್ತಾವಂದ್ರೆ ಗರ್ಭಾಧಾನ ಸಂಸ್ಕಾರ, ಅದರಂತೆ ಪುಂಸವನ ಸಂಸ್ಕಾರ, ಅದರಂತೆ ಶ್ರೀಮಂತೋತ್ಸವ ಸಂಸ್ಕಾರ. ಜನನದ ನಂತರ ಆಚರಿಸಲ್ಪಡಬೇಕಾದಂತಹ ಸಂಸ್ಕಾರಗಳಲ್ಲಿ ಜನನದ ನಂತರ ಆಚರಿಸತಕ್ಕಂಥ ಸಂಸ್ಕಾರಗಳಲ್ಲಿ ಜಾತಕರ್ಮ ಸಂಸ್ಕಾರ, ನಾಮಕರಣ ಸಂಸ್ಕಾರ, ನಿಷ್ಕ್ರಮಣ ಸಂಸ್ಕಾರ, ಅನ್ನಪ್ರಾಶನ ಸಂಸ್ಕಾರ, ಚೂಡಾಕರ್ಮ ಸಂಸ್ಕಾರ, ಕರ್ಣವೇದ ಸಂಸ್ಕಾರ ಅಂತಕ್ಕಂಥ ಸಂಸ್ಕಾರಗಳನ್ನು ನಾವು ಕಾಣ್ತೀವಿ. ಅದರಂತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರ ಕರ್ಮಗಳನ್ನು ನಾವು ನೋಡೋಣ. ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರಗಳಲ್ಲಿ ಕೆಲವೊಂದು ಮಹತ್ವದ ಸಂಸ್ಕಾರಗಳನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಅವು ಯಾವುದು ಅಂತಂದ್ರೆ ಮೊದಲನೇದಾಗಿ ಅಕ್ಷರಾಭ್ಯಾಸ ಸಂಸ್ಕಾರ, ಅನ್ನೋದ ಸಂಸ್ಕಾರ. ಆಮೇಲೆ ಎರಡನೇದಾಗಿ ವೇದಾರಂಭ ಸಂಸ್ಕಾರ, ಮೂರನೇದಾಗಿ ಉಪನಯನ ಸಂಸ್ಕಾರ, ನಾಲ್ಕನೇದಾಗಿ ಕೇಶಾಂತ ಸಂಸ್ಕಾರ, ಐದನೇದಾಗಿ ಸಮಾವರ್ತನ ಸಂಸ್ಕಾರ ಅಂತಕ್ಕಂಥ ಕೆಲವೊಂದು ಸಂಸ್ಕಾರ ವಿಧಿ ಕರ್ಮಗಳನ್ನು ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಏನು ಮಾಡ್ತೀವಿ ನಾವು ನೋಡ್ತಾ ಇದ್ದೀವಿ. ಅದರಂತೆ ವಿವಾಹ, ಗೃಹಸ್ಥ ಜೀವನಕ್ಕೆ ಸಂಬಂಧಿಸಿದಂಥ ಸಂಸ್ಕಾರಗಳಲ್ಲಿ ವಿವಾಹ ಅಂತಕ್ಕಂಥ ಸಂಸ್ಕಾರಗಳ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ವಿವಾಹ ಸಂಸ್ಕಾರ ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ವಿವಾಹ ಸಂಸ್ಕಾರದ ಮೂಲಕ ಗೃಹಸ್ಥ ಜೀವನವನ್ನು ಏನು ಮಾಡ್ತಾನೆ ವ್ಯಕ್ತಿ ಪ್ರಾರಂಭ ಮಾಡ್ತಾನೆ. ಅದರಂತೆ ಕೊನೆಯದಾಗಿ ಅಂತ್ಯೇಷ್ಟಿ ಸಂಸ್ಕಾರ, ಮರಣೋತ್ತರ ಕ್ರಿಯೆಗಳು. ವ್ಯಕ್ತಿ ಮರಣವನ್ನು ಹೊಂದಿದ ನಂತರ ಆಚರಣೆ ಮಾಡತಕ್ಕಂಥ ಸಂಸ್ಕಾರದ ವಿಧಿ ಕ್ರಮಗಳಿಗೆ ಏನಂತ ಕರೀತಾರೆ, ಮರಣೋತ್ತರ ಸಂಸ್ಕಾರಗಳು, ಕ್ರಿಯೆಗಳು ಅಂತ ಕರೀತಾರೆ. ಅಂತ್ಯೇಷ್ಟಿ ಸಂಸ್ಕಾರ ಅಂತ ಕೂಡ ಏನು ಮಾಡ್ತಾರೆ ಕರೀತಾರೆ. ಹೀಗೆ ಮಾನವನ ಜೀವನದಲ್ಲಿ ಹುಟ್ಟುವುದಕ್ಕಿಂತ ಪೂರ್ವದಿಂದ ಪ್ರಾರಂಭವಾಗಿ ಹುಟ್ಟಿದ ನಂತರವೂ ಕೂಡ ಶ್ರಾದ್ದ ಕರ್ಮಗಳನ್ನು ಮಾಡ್ತಕ್ಕಂಥ ಸಂಸ್ಕಾರ ವಿಧಿಗಳನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಮುಂದಿನ ಒಂದು ಉಪನ್ಯಾಸದ ವರ್ಗದಲ್ಲಿ ಈ ಸಂಸ್ಕಾರದ ವಿಧಿ ಕರ್ಮಗಳ ಬಗೆಗೆ, ವಿಧಿವಿಧಾನಗಳ ಬಗೆಗೆ ನಾವು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಏನು ಮಾಡೋಣ ಅಂತ ನೋಡೋಣ. ಹಿಂದೂ ಸಮಾಜದ ತಾತ್ವಿಕ ಹಿನ್ನೆಲೆಯಲ್ಲಿ ಫಿಲಾಸಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿಯಲ್ಲಿ ಸಂಸ್ಕಾರಗಳು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ನಾವು ಇವಾಗ ಸಂಸ್ಕಾರಗಳು ಅಂತಂದ್ರೆ ಏನು, ಸಂಸ್ಕಾರಗಳ ಅರ್ಥ, ಸಂಸ್ಕಾರಗಳ ವಿಧಿವಿಧಾನಗಳು, ಸಂಸ್ಕಾರಗಳನ್ನು ಯಾಕೆ ಆಚರಿಸಬೇಕು, ಅವುಗಳ ಮಹತ್ವ ಅಂತಕ್ಕಂತಹ ಸಂಗತಿಗಳ ಬಗ್ಗೆ ನಾವು ಇಂದಿನ ಉಪನ್ಯಾಸದ ವರ್ಗದಲ್ಲಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಆತ್ಮೀಯ ವಿದ್ಯಾರ್ಥಿನಿಯರು, ಸಂಸ್ಕಾರಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಸಂಸ್ಕಾರಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ.
ಸಂಸ್ಕಾರಗಳು. ಸಂಸ್ಕಾರಗಳು ವ್ಯಕ್ತಿಯ ಜೀವನದಲ್ಲಿ ಆತನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ವ್ಯಕ್ತಿತ್ವಕ್ಕೆ ಮೆರಗನ್ನು ಕೊಡ್ತಕ್ಕಂಥವುಗಳಲ್ಲಿ ಬಹಳ ಮಹತ್ವದ ಏನು ಮಾಡ್ತದೆ ಪಾತ್ರವನ್ನು ವಹಿಸ್ತಾರೆ. ಹಿಂದೂ ಸಮಾಜದಲ್ಲಿ ಹಿಂದೂ ಸಿದ್ಧಾಂತದಲ್ಲಿ ಸಾಧನೆಯ ಸಮಗ್ರ ವ್ಯವಸ್ಥೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಯ ಸಮಗ್ರ ವ್ಯವಸ್ಥೆಯನ್ನು ಪ್ರಮುಖವಾಗಿ 3 ವಿಧಗಳಲ್ಲಿ ಏನು ಮಾಡಲಾಗಿದೆ ವಿಂಗಡಣೆ ಮಾಡಲಾಗಿದೆ. ಪ್ರಮುಖವಾಗಿ 3 ವಿಧಗಳಲ್ಲಿ ಏನು ಮಾಡಲಾಗಿದೆ ವಿಂಗಡಣೆ ಮಾಡಲಾಗಿದೆ. ಅವು ಯಾವುವು ಅಂದ್ರೆ ಒಂದು ಜ್ಞಾನಕಾಂಡ, ಒಂದು ಜ್ಞಾನಕಾಂಡ, ಮೊದಲಿಗೆ ಯಾವುದು ಜ್ಞಾನ ಕಾಂಡ, ಎರಡನೇದು ಉಪಾಸನಾ ಕಾಂಡ, ಉಪಾಸನಾ ಕಾಂಡ, ಎರಡನೇದಿರೋದು ಉಪಾಸನಾ ಕಾಂಡ, ಮೂರನೇದು ಕರ್ಮಕಾಂಡ, ಮೂರನೇದು ಯಾವುದು ಕರ್ಮಕಾಂಡ ಅಂತಕ್ಕಂತಹ ಜ್ಞಾನಕಾಂಡ, ಉಪಾಸನಾ ಕಾಂಡ, ಕರ್ಮಕಾಂಡ ಅಂತಕ್ಕಂಥ 3 ಭಾಗಗಳಲ್ಲಿ ವಿಂಗಡಣೆಯನ್ನು ಶಾಸ್ತ್ರಕಾರರು ಏನು ಮಾಡ್ಯಾರ. ಈ ಕರ್ಮಕಾಂಡದ ಪ್ರಮುಖ ಅಂಗ ಯಾವುದು ಅಂತಂದ್ರೆ ಕರ್ಮಕಾಂಡದ ಪ್ರಮುಖ ಅಂಗ ಏನಂತಂದ್ರೆ ಅದ್ಯಾವುದು ಸಂಸ್ಕಾರಗಳನ್ನು ಆಚರಣೆ ಮಾಡೋದು, ಸಂಸ್ಕಾರಗಳನ್ನು ಜೀವನದಲ್ಲಿ ಆಚರಿಸ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ ಕರ್ಮಕಾಂಡ. ಸಂಸ್ಕಾರ ವಿಧಿಗಳ ಸಂಸ್ಕಾರ ವಿಧಿಗಳ ಆಚರಣೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಸಂಸ್ಕಾರಗಳು ಬಹಳ ಮಹತ್ವದ ಪಾತ್ರವನ್ನು ಏನು ಮಾಡ್ತಾವ ವಹಿಸ್ತಾವ. ಈ ಸಂಸ್ಕಾರ ಅಂತಂದ್ರೆ ಶಬ್ದಶಃ ಅರ್ಥವನ್ನು ನಾವು ನೋಡಿದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಸಂಸ್ಕರಿಸು, ಪರಿಶೋಧಿಸು, ಪವಿತ್ರವನ್ನಾಗಿ ಮಾಡು, ಬೇರ್ಪಡಿಸು ಅಂತಕ್ಕಂಥ ಒಂದು ಅರ್ಥವನ್ನು ಕೊಡಲಾಗ್ತಾ ಇದೆ. ಸಂಸ್ಕಾರ ಅಂದರೆ ಸಂಸ್ಕರಣೆ ಮಾಡು, ಪರಿಶೋಧಿಸು ಅಂತಕ್ಕಂಥ ಒಂದು ಅರ್ಥ. ಇಲ್ಲಿ ಯಾವ ಹಿನ್ನೆಲೆಯಲ್ಲಿ ನಾವು ಇದನ್ನು ಅರ್ಥೈಸ್ಕೊಳ್ತಾ ಇದ್ದೀವಿ ಅಂದ್ರೆ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಜನ್ಮತವಾಗಿ ಎಲ್ಲರೂ ಸಹಜವಾಗಿ ತಾಯಿಯ ಗರ್ಭದಿಂದ ಹುಟ್ಟಿರ್ತಾರೆ. ಸಂಸ್ಕಾರದ ಮೂಲಕ ದ್ವಿಜತ್ವವನ್ನು, ಎರಡನೇ ರೀಬರ್ತ್, ಸಾಧನೆ ಅಂತಕ್ಕಂಥ ಎರಡನೇ ಜನ್ಮವನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ಅಂತಕ್ಕಂಥ ಒಂದು ಮಾತನ್ನು. ಈ ಸಂಸ್ಕಾರದ ಕರ್ಮದ ಮೂಲಕ ವ್ಯಕ್ತಿ ಧಾರ್ಮಿಕ ವಿಧಿವಿಧಾನಗಳ ಅನುಸರಿಸ್ತಕ್ಕಂಥ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು, ಅರ್ಹತೆಯನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಸಂಸ್ಕಾರ ಮನುಷ್ಯನನ್ನು ಪರಿಶುದ್ಧನನ್ನಾಗಿ ಮಾಡಿ ಮನುಷ್ಯನಲ್ಲಿ ಮನೆ ಮಾಡಿಕೊಂಡಂತಹ ಸಹಜ ಪ್ರವೃತ್ತಿಗಳಿಗೆ ಕಡಿವಾಣವನ್ನು ಹಾಕಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಸಂಸ್ಕಾರಗಳನ್ನು ಹೇಳಲ್ಪಟ್ಟಿದೆ. ಶಾಸ್ತ್ರ ವಿಧಿಗಳ ಮೂಲಕ ಸಂಸ್ಕಾರ ಏನಾಗ್ತದೆ ಆಚರಣೆ ಮಾಡಲ್ಪಡ್ತದೆ. ಈ ಸಂಸ್ಕಾರದ ಮೂಲಕ ವ್ಯಕ್ತಿ ಪರಿಶುದ್ಧನಾಗ್ತಾನೆ. ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಕ್ಕಂಥ ಒಂದು ಅರ್ಹತೆಯನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಸಂಸ್ಕಾರ ಸಂಸ್ಕರಿಸು, ಪರಿಶೋಧಿಸು,
ಪರಿಶುದ್ಧವನ್ನಾಗಿ ಮಾಡ್ತಕ್ಕಂಥದ್ದು. ಯಾವ ರೀತಿಯಾಗಿ ಕಲ್ಲಿನ ಅದಿರಿನಲ್ಲಿರ್ತಕ್ಕಂಥ ಬಂಗಾರವನ್ನು ಬೆಂಕಿಯಲ್ಲಿ ಕಾಯಿಸಿ ಪರಿಶುದ್ಧವನ್ನಾಗಿ ಮಾಡಲಾಗ್ತಾ ಇದೆ. ಆವಾಗ ಅದಕ್ಕೆ ಏನಂತಂದ್ರೆ ಆ ಲೋಹಕ್ಕೆ, ಕಲ್ಲಿನ ಅದಿರಿನಲ್ಲಿರ್ತಕ್ಕಂಥ ಲೋಹಕ್ಕೆ, ಹಳದಿ ಲೋಹಕ್ಕೆ ನಾವು ಬಂಗಾರ ಅಂತ ಕರಿತೀವಿ. ಅದೇ ರೀತಿಯಾಗಿ ಮನುಷ್ಯ ಸಹಜವಾದಂಥ ಅವಗುಣಗಳನ್ನು ನಿಯಂತ್ರಣ ಮಾಡಿ ಆ ಅವಗುಣಗಳಿಗೆ ಸರಿಯಾದಂಥ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂತಹ, ಮೂರ್ತ ಸ್ವರೂಪವನ್ನು ಕೊಡ್ತಕ್ಕಂತಹ ವಿಧಿವಿಧಾನ ಯಾವುದು? ಸಂಸ್ಕಾರ ಕರ್ಮಗಳು ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಈ ಸಂಸ್ಕಾರಗಳ ಮೂಲಕ ಮಾನವ ಜನ್ಮ ಪರಮಪಾವನವಾಗ್ತದ. ಮನುಷ್ಯ ದಿವ್ಯಜ್ಞಾನಿ ಆಗ್ತಾನೆ. ದಿವ್ಯಜ್ಞಾನಿ ಆಗ್ತಕ್ಕಂಥ ವಿಶೇಷ ವ್ಯಕ್ತಿ ಆಗ್ತಕ್ಕಂಥ ಒಂದು ಅರ್ಹತೆಯನ್ನು ಏನು ಮಾಡ್ತಾನೆ, ಪಡೆದುಕೊಳ್ತಾನೆ. ಈ ಸಂಸ್ಕಾರದ ವಿಧಿವಿಧಾನಗಳ ಬಗೆಗೆ, ಕರ್ಮಗಳ ಬಗೆಗೆ ಹಲವು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣ್ತೀವಿ. ಒಟ್ಟು ಸಂಸ್ಕಾರದ ವಿಧಾನಗಳಲ್ಲಿ ಗೌತಮ ಋಷಿ ಏನು ಹೇಳ್ತಾನೆ, 40 ಸಂಸ್ಕಾರಗಳಿವೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಗ್ರಾಹ್ಯ ಸೂತ್ರದ ಪ್ರಕಾರ 18 ಸಂಸ್ಕಾರಗಳಿವೆ ಅಂತಕ್ಕಂಥ ಮಾತನ್ನು ಹೇಳಾಗ್ತಾ ಇದೆ. ಕಾಲಕ್ರಮೇಣ ಸಂಸ್ಕಾರಗಳು 16 ಸಂಖ್ಯೆಗೆ ಏನಾದರೂ ಸೀಮಿತವಾದವುಗಳು ಅವುಗಳಿಗೇನಂತಾರೆ ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ. ಈ ಷೋಡಶ ಸಂಸ್ಕಾರಗಳು ಇವು ಹುಟ್ಟಿದಾಗಿನಿಂದ ಸಾಯುವವರೆಗೆ, ಗರ್ಭದಿಂದ ಗೋರಿಯವರೆಗೆ, ಜನ್ಮದಿಂದ ಮರಣದವರೆಗೆ ಈ 16 ಸಂಸ್ಕಾರಗಳು ಆಚರಿಸಲ್ಪಡ್ತವೆ. ಸಂಸ್ಕಾರ ಕ್ರಿಯಾವಿಧಾನಗಳು ಗರ್ಭಾಧಾರಣೆಯ ಸಂಸ್ಕಾರದಿಂದ ಪ್ರಾರಂಭವಾಗಿ ಅಂತ್ಯಷ್ಟಿ ಅಂದರೆ ಶವ ಸಂಸ್ಕಾರದವರೆಗೂ, ತದರ ನಂತರವೂ ಕೂಡ ಮುಂದುವರಿತಕ್ಕಂಥದ್ದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಸಂಸ್ಕಾರಗಳು ತನ್ನದೇ ಆದಂಥ ಮಹತ್ವದ ಪಾತ್ರವನ್ನು ಏನು ಮಾಡ್ತಾ ಇದ್ದಾವೆ, ವಹಿಸ್ತಾ ಇದ್ದಾವೆ. ಮಾನವನ ಜೀವನದಲ್ಲಿ ಸಂಸ್ಕಾರ ಕರ್ಮಗಳು ವಿಶೇಷವಾದಂಥ ದಿವ್ಯತೆಯನ್ನು ಏನು ಮಾಡ್ತಾ ಇದ್ದಾವೆ, ಒದಗಿಸಿಕೊಡ್ತಾ ಇದ್ದಾವೆ. ನಾವು ಮುಂದಿನ ಒಂದು ಉಪನ್ಯಾಸದಲ್ಲಿ ಸಂಸ್ಕಾರದ ವಿಧಿವಿಧಾನಗಳ ಯಾವ್ಯಾವ ಸಂಸ್ಕಾರಗಳನ್ನು ಆಚರಿಸಲ್ಪಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮಾಡೋಣ ಅಂತ ನೋಡೋಣ. ಸಂಸ್ಕಾರದ ವಿಧಿಕ್ರಮಗಳು ಅಥವಾ ಸಂಸ್ಕಾರದ ಪ್ರಕಾರಗಳು. ಪ್ರತಿಯೊಬ್ಬ ವ್ಯಕ್ತಿ ಹಿಂದೂ ಸಮಾಜದಲ್ಲಿ ತನ್ನ ಜೀವಿತದ ಅವಧಿಯಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಆಚರಿಸಲ್ಪಡಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳಿಗೆ ಸಂಸ್ಕಾರ ಕರ್ಮಗಳು ಅಂತ ನಾವು ಮಾಡ್ಬೋದು, ಹೇಳ್ಬೋದು. ಈ ಸಂಸ್ಕಾರ ಕರ್ಮಗಳಲ್ಲಿ ಅನೇಕ ಭಾಗಗಳನ್ನು ನಾವು ಕಾಣ್ತೀವಿ. ಈ ಸಂಸ್ಕಾರ ಕರ್ಮಗಳು ಹುಟ್ಟುವಕ್ಕಿಂತ ಪೂರ್ವದಿಂದ ಪ್ರಾರಂಭವಾಗಿ ಮರಣದ ನಂತರವೂ ಕೂಡ ಏನಾಗ್ತಾವೆ, ಇವು ಮುಂದುವರಿತಾವೆ. ಈ ಹಿನ್ನೆಲೆಯಲ್ಲಿ ನಾವು ಜನನ ಪೂರ್ವ ಆಚರಿಸುವಂಥ ಸಂಸ್ಕಾರಗಳು, ಒಂದಿದ್ಯಾವುದು ಜನನ ಪೂರ್ವ ಆಚರಿಸಲ್ಪಡಬೇಕಾದ ಸಂಸ್ಕಾರಗಳು. ಜನನ ಪೂರ್ವ ಆಚರಿಸಬೇಕಾದಂಥ ಸಂಸ್ಕಾರಗಳು, ಜನನಕ್ಕೆ ಸಂಬಂಧಿಸಿದಂಥ ಆಚರಿಸಲ್ಪಡಬೇಕಾದಂತಹ ಸಂಸ್ಕಾರಗಳಿಗೆ ಏನಂತ ಕರೀತಾರೆ, ಜನನ ಪೂರ್ವ ಆಚರಿಸಬೇಕಾದಂತಹ ಸಂಸ್ಕಾರಗಳು ಅಂತ ಕರೀತಾರೆ. ಈ ಜನನ ಪೂರ್ವ ಅಂದರೆ ಜೀವಿಯ ಜೀವೋತ್ಪತ್ತಿಯ ಮೊದಲೇ ಆಚರಿಸಲ್ಪಡಬೇಕಾದಂತಹ ಸಂಸ್ಕಾರಗಳಿಗೆ ಜನನ ಪೂರ್ವ ಆಚರಿಸ್ತಕ್ಕಂಥ ಸಂಸ್ಕಾರಗಳು ಅಂತ ಏನು ಮಾಡ್ತಾರೆ, ಕರೀತಾರೆ. ಅದರಲ್ಲಿ ಯಾವ್ಯಾವ ಬರ್ತಾವ ಅಂತಂದ್ರೆ, ಕೊನೆಯದು ಗರ್ಭಾಧಾನ ಸಂಸ್ಕಾರ. ಇದರೊಳಗೆ ಕೊನೆಯದು ಗರ್ಭಾಧಾನ ಸಂಸ್ಕಾರ. ಗರ್ಭಧಾರಣೆ ಸಂಸ್ಕಾರ. ಎರಡನೇ ದಿನದ ಪುಂಸವನ ಸಂಸ್ಕಾರ.
ಪುಂಸವನ ಸಂಸ್ಕಾರ. ಎರಡನೇ ದಿನದ ಪುಂಸವನ ಸಂಸ್ಕಾರ. ಇದಕ್ಕೆ ನಾವು ಏನಂತ ಕರಿಬಹುದು? ಕುಬ್ಸ ಮಾಡೋದು ಅಂತ ಕರಿಬಹುದು. ಕುಬ್ಸದ ಕಾರ್ಯಕ್ರಮ, ಕುಬ್ಸ ಮಾಡ್ತಕ್ಕಂಥದ್ದು ಒಂದು ಧಾರ್ಮಿಕ ವಿಧಿವಿಧಾನ. ಅದರಂತೆ ಮೂರನೇ ದಿನದ ಅಂತಂದ್ರೆ ಸೀಮಂತೋತ್ಸವ ಸಂಸ್ಕಾರ. ಮೂರನೇ ದಿನದ ಸೀಮಂತೋತ್ಸವ ಸಂಸ್ಕಾರ. ಈ ಮೂರು ರೀತಿಯ ಸಂಸ್ಕಾರ ಕರ್ಮಗಳನ್ನು ಏನು ಮಾಡಲಾಗ್ತಾ ಇದೆ? ಜೀವಿಯ ಜನ್ಮದ ಮೊದಲು ಆಚರಣೆ ಮಾಡಲಾಗ್ತಾ ಇದೆ. ಇವಾಗ ಗರ್ಭಾಧಾನ ಸಂಸ್ಕಾರ ಅಂತಂದ್ರೆ ನಾವು ನೋಡೋಣ. ಗರ್ಭಾಧಾನ ಸಂಸ್ಕಾರ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ವಿವಾಹವಾದ ನಂತರ ತನ್ನ ಧರ್ಮಪತ್ನಿಯೊಂದಿಗೆ ಕೂಡಿಕೊಂಡು ಏನು ಮಾಡಬೇಕು? ವೈವಾಹಿಕ ಜೀವನವನ್ನು, ಗೃಹಸ್ಥ ಜೀವನವನ್ನು, ಸಂಸಾರಿಕ ಜೀವನವನ್ನು ಏನು ಮಾಡ್ತಾ ಇದ್ದಾನೆ? ಪ್ರಾರಂಭ ಮಾಡಬೇಕು. ಗರ್ಭಾಧಾನ ಅಂತಂದ್ರೆ ಪ್ರಥಮ ಬಾರಿಗೆ ಪತಿ ಪತ್ನಿಯರು ಒಂದುಗೂಡುವಿಕೆಯ ಸಂತಾನ ಅಭಿವೃದ್ಧಿಗಾಗಿ ಒಂದುಗೂಡುವಿಕೆಯ ಒಂದು ಶುಭ ಮುಹೂರ್ತ, ನಿರ್ದಿಷ್ಟವಾದ ದಿನ, ಶುಭ ಮುಹೂರ್ತದಲ್ಲಿ ಪತಿ ಪತ್ನಿಯರನ್ನ ವಂಶಾಭಿವೃದ್ಧಿಗಾಗಿ ಒಂದುಗೂಡಿಸಲಾಗ್ತದೆ. ಜೀವಿಯ ಜೀವೋತ್ಪತ್ತಿ, ಹೆಂಡತಿಯ ಗರ್ಭದಲ್ಲಿ ಬೀಜವನ್ನ, ಪುರುಷನಾದಂಥವ ಗಂಡನಾದಂಥವ ಬೀಜವನ್ನು ಸ್ಥಾಪಿಸ್ತಕ್ಕಂಥ, ಸಂತಾನದ ಬೀಜವನ್ನ ಇಡ್ತಕ್ಕಂಥ ಒಂದು ಸನ್ನಿವೇಶ. ಈ ಸನ್ನಿವೇಶವನ್ನು ಕೂಡ ಏನಂತ ಕರೀತಾರೆ? ಧಾರ್ಮಿಕ ವಿಧಿವಿಧಾನ ಅಂತ ಕರೀತಾರೆ. ಒಳ್ಳೆಯ ದಿನ, ಮುಹೂರ್ತ, ತಿಥಿ ಮುಂತಾದವುಗಳನ್ನು ನೋಡಿಕೊಂಡು ಪತಿ ಪತ್ನಿಯರನ್ನ ಏನು ಮಾಡಲಾಗ್ತದೆ? ದಾಂಪತ್ಯ ಜೀವನಕ್ಕೆ ಅಣಿ ಮಾಡಲಾಗ್ತದೆ. ಯಾವ ರೀತಿಯಾಗಿ ನಾವು ಭೂಮಿಯಲ್ಲಿ ಬೀಜವನ್ನು ಬಿತ್ತಕ್ಕಂಥ ಸಂದರ್ಭದಲ್ಲಿ ಮುಹೂರ್ತ, ತಿಥಿ ನೋಡಿ ಭೂಮಿಯಲ್ಲಿ ಒಳ್ಳೆಯ ಗುಣಮಟ್ಟದ ಬೀಜವನ್ನು ನಾವು ಬಿತ್ತಿಲ್ಲ. ಒಳ್ಳೆಯ ಗುಣಮಟ್ಟದ ಬೀಜವನ್ನು ನಾವು ಬಿತ್ತಿದಾಗ ಗುಣಮಟ್ಟದ ಗಿಡ ಬೆಳವಣಿಗೆ ಆಗಲಿಕ್ಕೆ ಏನಿದೆ? ಸಾಧ್ಯ ಅದ. ಇಲ್ಲದೇ ಇದ್ರೆ ಗುಣಮಟ್ಟದ ಗಿಡ ಏನಾಗಂಗಿಲ್ಲ, ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಬೀಜ ಸದೃಢವಾಗಿರ್ಬೇಕಾಗ್ತದೆ, ಸಶಕ್ತವಾಗಿರ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಹೆಂಡತಿಯ ಗರ್ಭದಲ್ಲಿ ಗರ್ಭೋತ್ಪತ್ತಿಗಾಗಿ, ಸಂತಾನಕ್ಕಾಗಿ ಗರ್ಭವನ್ನು ದಾನ ರೂಪದಲ್ಲಿ ದಾರಿ ಎರೆದು ಕೊಡ್ತಕ್ಕಂಥ ಸಂದರ್ಭ, ಸನ್ನಿವೇಶವನ್ನು ಕೂಡ ಸಂಸ್ಕಾರದ ಒಂದು ವಿಧಾನ, ಧಾರ್ಮಿಕ ವಿಧಿವಿಧಾನ ಅಂತ ಏನು ಮಾಡಲಾಗ್ತದೆ? ಕರೆಯಲಾಗ್ತದೆ. ಈ ದಂಪತಿಗಳ ಮಿಲನ, ಜೀವಿಗಳ ಮಿಲನ, ಇದು ಕೇವಲ ಎರಡು ದೇಹಗಳ ಮಿಲನ ಅಲ್ಲ, ಎರಡು ಆತ್ಮಗಳ ಮಿಲನ, ಎರಡು ಶರೀರಗಳ ಮಿಲನ ಅಲ್ಲ. ಇದು ವಂಶೋದ್ಧಾರಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯವಾಗಿದೆ. ಪ್ರಾಣಿಗಳಂತೆ ಇದು ಕೇವಲ ಭೌತಿಕ ಒಂದು ಕ್ರಿಯೆ ಅಲ್ಲ. ಪ್ರಾಣಿ ಪಶು ಪಕ್ಷಿಗಳಿಗೆ ಈ ಸಂತಾನದ ಅಪೇಕ್ಷೆಯ ಬಗ್ಗೆ ಅಷ್ಟು ಮಹತ್ವದಿರಂಗಿಲ್ಲ. ಈ ಮನುಷ್ಯ ಜನ್ಮ ಏನದ? ಸಂತಾನವನ್ನು ಪಡೆಯೋದ್ರ ಮೂಲಕ ವಂಶಾಭಿವೃದ್ಧಿಯನ್ನು ಮಾಡಿ ಆ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಮಹತ್ತರವಾದಂತಹ ಜವಾಬ್ದಾರಿ ಆ ವಿವಾಹಿತ ಸ್ತ್ರೀ ಪುರುಷರಲ್ಲಿ ಇರ್ತದೆ. ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಾಗದೇ ಇದ್ದವರಿಗೆ ಮೋಕ್ಷ ಇಲ್ಲ, ಆಗದೇ ಇರೋರು ಮೋಕ್ಷ ಇಲ್ಲ ಅಂತಕ್ಕಂಥ ಒಂದು ಸಂಗತಿ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನು ಮಾಡಬೇಕು? ಸಂತಾನವನ್ನು ಪಡಿಬೇಕು, ಸಂತಾನ ಭಾಗ್ಯವನ್ನು ಪಡಿಬೇಕು. ಈ ಹಿನ್ನೆಲೆಯಲ್ಲಿ ಈ ಧಾರ್ಮಿಕ ಪ್ರಥಮ ಕ್ರಿಯೆ ಯಾವುದು? ಗರ್ಭಾಧಾನ, ಗರ್ಭಧಾರಣೆಯ ಒಂದು ಕ್ರಿಯೆ, ಚಟುವಟಿಕೆ. ಯುಕ್ತ ಕಾಲದಲ್ಲಿ ವಂಶೋದ್ಧಾರಕ್ಕಾಗಿ ಏನಂತಾರೆ? ಗರ್ಭಾಧಾನದ ಸಂಸ್ಕಾರ ಏನು ಮಾಡಲಾಗ್ತದೆ. ಇದಕ್ಕೆ ನಿಷೇಕ ಪ್ರಸ್ತ ಅಂತ ಕೂಡ ಏನು ಮಾಡ್ತಾರೆ? ಕರೀತಾರೆ. ಗರ್ಭೋತ್ಪತ್ತಿ ಇದೊಂದು ಮಹತ್ವದಾದಂಥ ಒಂದು ಏನದ ಧಾರ್ಮಿಕ ವಿಧಿವಿಧಾನ ಆಗಿದೆ. ಹೀಗೆ ಪತಿ ಪತ್ನಿಯರು ಇಬ್ಬರು ಕೂಡಿಕೊಂಡು ಅಷಡ್ ವರ್ಗಗಳಿಂದ ಮುಕ್ತರಾಗಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ
ಇವುಗಳ ಯಾವುದೇ ರೀತಿಯ ಪ್ರಲೋಭನೆಗಳಿಲ್ಲದೆ ಶಾಂತ ಚಿತ್ತರಾದಂತಹ ಮನಸ್ಸನ್ನು ಹೊಂದಿ ಅವರೇನು ಮಾಡಬೇಕು, ಇಬ್ಬರು ಪತಿ ಪತ್ನಿಯರು ಒಳ್ಳೆಯ ಮುಹೂರ್ತ ತಿಥಿ ನಕ್ಷತ್ರದಂದು ಸಮಾಧಾನಕರವಾಗಿ ವಿವಾಹದ ನಂತರ 3 ದಿನ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿ 4ನೇ ದಿನ ಪತಿ ಪತ್ನಿಯರು ಒಂದು ಕೂಡಿ ಈ ಗರ್ಭಾಧಾನದ ಸಂಸ್ಕಾರದಲ್ಲಿ ತೊಡಗಬೇಕು. ಇದರಿಂದ ಉತ್ತಮ ಗರ್ಭ ಸ್ಥಾಪನೆಯಾಗಿ ಸಂತಾನ ಕುಟುಂಬವನ್ನು ಬೆಳೀತಕ್ಕಂತಹ, ವಂಶವನ್ನು ಉದ್ಧಾರವನ್ನು ಮಾಡ್ತಕ್ಕಂತಹ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಪರಿಪೂರ್ಣ ವ್ಯಕ್ತಿಯಾಗಿ ಮುಂದೆ ಬಾಳಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಪ್ರಮುಖವಾಗಿ ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು ಎರಡನೇದು ಪುಂಸವನ ಸಂಸ್ಕಾರ. ಪುಂಸವನ ಸಂಸ್ಕಾರ, ಪುಂಸವನ ಸಂಸ್ಕಾರ. ಈ ಪುಂಸವನ ಸಂಸ್ಕಾರ ಜನನ ಪೂರ್ವ ಆಚರಣೆ ಮಾಡ್ತಕ್ಕಂತಹ ಎರಡನೆಯ ಮಹತ್ವದಂತಹ ಸಂಸ್ಕಾರವಾಗಿದೆ. ಗರ್ಭಾಧಾನದ ಸಂಸ್ಕಾರದಲ್ಲಿ ಪುರುಷನಾದಂತಹ ಪತ್ನಿಯ ಗರ್ಭದಲ್ಲಿ ಗರ್ಭವನ್ನು ಸ್ಥಾಪನೆ ಮಾಡ್ತಾನೆ. ತದನಂತರ ಗರ್ಭಧಾರಣೆ ಆಗ್ಯದ ಅಂತಕ್ಕಂಥದ್ದು ನಿಶ್ಚಿತವಾದ ಮೇಲೆ ಗರ್ಭದಲ್ಲಿ ಸ್ಥಾಪನೆಯಾದಂತಹ ಶಿಶುವನ್ನು ಪವಿತ್ರಗೊಳಿಸಲಿಕ್ಕೆ ಆಚರಣೆ ಮಾಡ್ತಕ್ಕಂಥ ಸಂಸಾರಕ್ಕೆ ಪುಂಸವನ ಸಂಸ್ಕಾರ ಎಂದು ಏನು ಮಾಡ್ತಾರೆ, ಕರೀತಾರೆ. ಗರ್ಭಿಣಿಯಾದ ತಾಯಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಚಿಕಿತ್ಸೆಗಳನ್ನು ನೀಡಿ ಆಕೆಯನ್ನು ಆರೋಗ್ಯಕರವಾಗಿ ಉಪಚರಿಸುವುದರ ಮೂಲಕ ಶಿಶುವಿನ ಬೆಳವಣಿಗೆ ಒಳ್ಳೆಯ ರೀತಿಯಾಗ್ತದೆ. ತಾಯಿ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಉಂಟಾದ್ರೆ ಅದರ ಪರಿಣಾಮ ಶಿಶು ಬೆಳೀತಕ್ಕಂಥ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಮೇಲೆ ಉಂಟಾಗ್ತದೆ. ಒಳ್ಳೆಯ ರೀತಿಯಾದಂತಹ ಆರೋಗ್ಯಕರವಾದಂತಹ ಪ್ರಭಾವ ಉಂಟಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪುಂಸವನ ಸಂಸ್ಕಾರ ಕ್ರಿಯಾವಿಧಿಯನ್ನು ಏನು ಮಾಡಲಾಗ್ತದೆ. ಶಿಶುವಿನ ಬೆಳವಣಿಗೆ ಮೇಲೆ ಒಳ್ಳೆಯ ಪರಿಣಾಮ ಉಂಟಾಗ್ತದೆ. ಗರ್ಭಧಾರಣೆಯಾದ 3 ಅಥವಾ 4ನೇ ತಿಂಗಳಿನಲ್ಲಿ ತವರು ಮನೆಯಲ್ಲಿ ಇದು ಕುಬ್ಸದ ಕಾರ್ಯಕ್ರಮ ಅಂತ ಕೂಡ ಏನು ಮಾಡ್ತಾರೆ, ಕರೀತಾರೆ. ಕುಬ್ಸ ಮಾಡೋದು ಅಂತ ಕರೀತಾರೆ. ಗರ್ಭಧಾರಣೆಯಾದ 3 ಅಥವಾ 4ನೇ ತಿಂಗಳಿನಲ್ಲಿ ಅದು ಚಂದ್ರನು ಪುರುಷ ನಕ್ಷತ್ರ ಹಾಗೂ ಶಿಷ್ಯ ನಕ್ಷತ್ರದಲ್ಲಿರುವಾಗ ಯಾವುದಾದ್ರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಕ್ಕಂಥ ಸಂಸ್ಕಾರಕ್ಕೆ ಏನಂತ ಕರೀತಾರೆ, ಪುಂಸವನ ಸಂಸ್ಕಾರ ಅಂತ ಕರೀತಾರೆ. ಈ ಸಂಸ್ಕಾರದ ಸಂದರ್ಭವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯಾದಂಥವಳು ಉಪವಾಸ ಇರ್ತಾಳೆ. ಆಲದ ಮರದ ಕುಡಿಯನ್ನು ಕುಟ್ಟಿ ತೆಗೆದ ರಸವನ್ನು ಆ ರಾತ್ರಿ ಹಿರಣ್ಯ ಗರ್ಭಾಹು ಮುಂತಾದ ವೇದ ಮಂತ್ರಗಳನ್ನು ಉಪಚಾರಣೆ ಮಾಡ್ತಾ ಆಕೆಯ ಮುಗಿನ ಹೊಳ್ಳೆಯಲ್ಲಿ ಏನಾಗ್ತದೆ, ಹಾಕಲಾಗ್ತದೆ. ಇದರಿಂದ ಪುರುಷವುಳ್ಳ ಶಿಶುವಿನ ಜನನವಾಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಪುಂಸವನ ಅಂದ್ರೆ ಭ್ರೂಣವನ್ನು ಚೈತನ್ಯಗೊಳಿಸಿ ಪುರುಷ ಸಂತಾನವನ್ನು ಹೊಂದುವುದು. ಆಲದ ರಸ ಹಾಕುವುದರಿಂದ ಮಗುವಿನ ಪೋಷಣೆ ಉತ್ತಮ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯಾದ, ಇದಕ್ಕೆ ವೈದ್ಯಕೀಯ ಆಧಾರವೂ ಕೂಡ ಇರೋದನ್ನು ನಾವು ಕಾಣ್ತೀವಿ. ಇನ್ನು 3ನೇದಾಗಿ ಸೀಮಂತೋತ್ಸವ ಸಂಸ್ಕಾರ. ಸೀಮಂತೋತ್ಸವ ಸಂಸ್ಕಾರ. ಈ ಸೀಮಂತೋತ್ಸವ ಸಂಸ್ಕಾರ ಇದು ಕೂಡ ಬಹಳ ಮಹತ್ವದಾದಂಥ ಒಂದು ಸಂಸ್ಕಾರವಾಗಿದೆ. ಗರ್ಭಧಾರಣೆಯಾದ 5ನೇ ತಿಂಗಳಿನಿಂದ ಮಗುವಿನ ಮಾನಸಿಕ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಆ ಗರ್ಭದಲ್ಲಿ ಸ್ಥಾಪನೆಯಾದಂಥ ಶಿಶು ಕ್ರಮೇಣವಾಗಿ ವಿವಿಧ ಅಂಗಾಂಗಗಳನ್ನು ಪಡೀಲಿಕ್ಕೆ ರೂಪುಗೊಳ್ಳಲಿಕ್ಕೆ ಪ್ರಾರಂಭ ಆಗ್ತವೆ. ಆ ವಿವಿಧ ಅಂಗಾಂಗಗಳು ಅವು ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ಬೆಳೆಯಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಸಂಸ್ಕಾರ ವಿಧಿ ಕರ್ಮವನ್ನು ಏನು ಮಾಡಲಾಗ್ತದೆ, ಆಚರಣೆ ಮಾಡಲಾಗ್ತದೆ. ಗರ್ಭದಲ್ಲಿ
ನೆಲೆ ನಿಂತಿರುವ ಮಗುವಿನ ಮನಸ್ಸು 5ನೇ ತಿಂಗಳಿನಲ್ಲಿ ಬೆಳವಣಿಗೆ ಆಗ್ತದೆ. ಬುದ್ಧಿ 6ನೇ ತಿಂಗಳಿನಲ್ಲಿ ಪ್ರಬುದ್ಧವಾಗತೊಡಗುತ್ತದೆ. ಅನೇಕ ವಿಧದ ಬಾಹ್ಯ ದುಷ್ಟಶಕ್ತಿಗಳು ಗರ್ಭಿಣಿ ಸ್ತ್ರೀಯರನ್ನು ಪ್ರಭಾವಿಸುತ್ತವೆ. ಅಷ್ಟೇ ಅಲ್ಲದೆ ಗರ್ಭಿಣಿಯು ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅವಳು ಗರ್ಭ ಬೆಳೆದಂತೆ ಅವಳ ಆರೋಗ್ಯದಲ್ಲಿ ಮನಸ್ಸಿನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗ್ತವೆ. ಗರ್ಭದಲ್ಲಿ ಬೆಳೆಯುತ್ತಿರುವಂತಹ ಶಿಶು ಅದು ಏನು ಮಾಡ್ತದೆ, ತಾಯಿಯ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರ್ತಾ ಇದೆ. ಗರ್ಭಿಣಿ ಸ್ತ್ರೀ ಸಂತೋಷ ಚಿತ್ತಳು, ಸದೃಢ ಆರೋಗ್ಯಯುಕ್ತಳು ಆಗಿರಬೇಕಾದುದು ಅಗತ್ಯವಾಗಿದೆ. ಅವಳ ಹಾಗೂ ಗರ್ಭದಲ್ಲಿ ಮಗುವಿನ ರಕ್ಷಣೆಗೆ ಪ್ರಾರ್ಥನೆ, ಹಿರಿಯರ ಆಶೀರ್ವಾದ, ರಕ್ಷಣೆ ಏನದ ಅಗತ್ಯವಾದುದಾಗಿದೆ. ಹೀಗೆ ಅನೇಕ ಅಂಶಗಳಿಂದ ಕೂಡಿರುವ ಸಂಸ್ಕಾರ ವಿಧಿ ಸೀಮಂತೋತ್ಸವ ಸಂಸ್ಕಾರವಾಗಿದೆ. ಇದನ್ನು ಸ್ತ್ರೀಯು ಗರ್ಭವತಿಯಾದ 4ರಿಂದ 7ನೇ ತಿಂಗಳ ಅವಧಿಯಲ್ಲಿ ಅತ್ತೆ ಮನೆಯಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮದ ಇದಕ್ಕೆ ಸೀಮಂತೋತ್ಸವ ಕಾರ್ಯಕ್ರಮ ಅಂತ ಏನು ಮಾಡ್ತಾರೆ, ಕರೀತಾರೆ. ಹೀಗೆ ಜನನ ಪೂರ್ವದಲ್ಲಿ ಕೆಲವೊಂದು ಸಂಸ್ಕಾರ ವಿಧಿ ಕರ್ಮಗಳನ್ನು ಆಚರಣೆ ಮಾಡಲಾಗ್ತದೆ. ಇದು ಬಹಳ ಮಹತ್ವದಾದಂಥ ಇವು ಕಾರ್ಯಕ್ರಮಗಳಾಗ್ಯಾವ. ಈಗ ನಾವು ಹೇಳಿದಂತೆ ಗರ್ಭಾಧಾನ ಸಂಸ್ಕಾರ, ಪೂಂಸವನ ಸಂಸ್ಕಾರ, ಸೀಮಂತೋತ್ಸವ ಸಂಸ್ಕಾರ. ಇದು ಶಿಶು ಇನ್ನು ಜನ್ಮವನ್ನು ಪಡೆದುಕೊಳ್ಳುವ ಪೂರ್ವದಲ್ಲಿ ತಾಯಿಯ ಗರ್ಭದಲ್ಲಿ ಉತ್ಪತ್ತಿ ಆದಾಗಿನಿಂದ ಅದರ ಜನನದವರೆಗೂ ಆಚರಣೆ ಮಾಡ್ತಕ್ಕಂಥ ಒಂದು ಸಂಸ್ಕಾರ ವಿಧಿ ಕರ್ಮಗಳಾಗ್ಯಾವ. ಇವು ಬಹಳ ಮಹತ್ವದಾದಂಥ ಕರ್ಮ ಸಂಸ್ಕಾರದ ವಿಧಿಗಳು ಆಗ್ಯಾವ ಅಂತಕ್ಕಂಥ ಮಾತನ್ನು ನಾವೇನು ಮಾಡಬಹುದು, ಹೇಳಬಹುದು. ಅದರಂತೆ ಇನ್ನು ನಾವು ಮುಂದೆ ಮಗುವಿನ ಜನನದ ನಂತರ ಆಚರಣೆ ಮಾಡಬೇಕಾದಂತಹ ಸಂಸ್ಕಾರಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವೇನು ನೋಡೋಣ ಅಂತ. ಮಗುವಿನ ಅಥವಾ ಶಿಶುವಿನ ಜನನದ ನಂತರ ಆಚರಣೆ ಮಾಡಬೇಕಾದಂತಹ ಸಂಸ್ಕಾರ ಕ್ರಿಯಾ ವಿಧಾನಗಳು, ಇದಕ್ಕೆ ಬಾಲ್ಯ ಸಂಸ್ಕಾರಗಳು ಅಂತ ಏನು ಮಾಡ್ತಾರೆ, ಕರೀತಾರೆ. ಬಾಲ್ಯ ಸಂಸ್ಕಾರಗಳು ಅಂತ ಕೂಡ ಏನು ಮಾಡ್ತಾರೆ, ಕರಿಬಹುದು. ಬಾಲ್ಯ ಸಂಸ್ಕಾರಗಳು ಮಗುವಿನ ಜನನದ ನಂತರ ಆಚರಣೆ ಮಾಡಬೇಕಾದಂತಹ ಸಂಸ್ಕಾರಗಳು ಬಾಲ್ಯ ಸಂಸ್ಕಾರಗಳು ಅಂತ ಕರೀತಾರೆ. ಶಿಶುವಿನ ಜನನದ ತಕ್ಷಣ ಆಚರಣೆ ಮಾಡಬೇಕಾದಂತಹ ಸಂಸ್ಕಾರಕ್ಕೆ ಏನಂತ ಕರೀತಾರೆ, ಜಾತ ಕರ್ಮ ಸಂಸ್ಕಾರ ಅಂತ ಕರೀತಾರೆ. ಅಂದ್ರೆ ಮಗುವಿನ ಜಾತಕ, ಮಗು ಯಾವ ದಿನದಂದು, ನಕ್ಷತ್ರದಂದು, ಗಳಿಗೆಂದು ಹುಟ್ಟ್ಯದ, ಅದು ಒಳ್ಳೆಯದನೋ ಇಲ್ಲೋ ಅಂತಕ್ಕಂಥದ್ದನ್ನು ಗಣನೆ ತೆಗೆದುಕೊಂಡು ಒಂದು ವೇಳೆ ಯಾವುದಾದರೂ ತೊಂದರೆಗಳಿದ್ದು ಅಂದರೆ ಆ ತೊಂದರೆಗಳ ನಿವಾರಣೆಗೋಸ್ಕರ ಆಚರಣೆ ಮಾಡ್ತಕ್ಕಂಥ ಧಾರ್ಮಿಕ ಕ್ರಿಯಾ ವಿಧಾನಕ್ಕೆ ಏನಂತ ಕರೀತಾರೆ, ಜಾತ ಕರ್ಮ ಸಂಸ್ಕಾರ ಅಂತ ಕರೀಲಾಗ್ತದೆ. ಇದು ಮಾನವನ ಶಿಶುವಿನ ಜೀವನದ ಎರಡನೆಯ ಒಂದು ಸಂಸ್ಕಾರದ ಹಂತವಾಗಿದೆ, ಪ್ರಮುಖ ಹಂತವಾಗಿದೆ ಬಾಲ್ಯ ಸಂಸ್ಕಾರಗಳು. ಮಗು ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡ ನಂತರ ಆ ಮಗುವನ್ನು, ಆ ಶಿಶುವನ್ನು ತಾಯಿಯ ಗರ್ಭದಿಂದ ಬೇರ್ಪಡಿಸುವಾಗ ಅಂದರೆ ನಾಭಿಚ್ಛೇದನದ ಮೊದಲೇ ಶಿಶುವಿನ ಜನ್ಮದ ಸಂಬಂಧವಾಗಿ ಆಚರಣೆ ಮಾಡ್ತಕ್ಕಂಥ ಕರ್ಮವೇ ಜಾತಕರ್ಮ. ಮಗುವನ್ನು ಕುಟುಂಬಕ್ಕೆ
ಸಂಸ್ಕಾರಕ್ಕೆ ತಂದೆಯಾದವನು ಸ್ವಾಗತಿಸಿ ಮಗುವಿನ ಸುದೀರ್ಘವಾದಂಥ ಆಯುಷ್ಯ, ಸಮೃದ್ಧಿ, ಸಂಪತ್ತುಗಳಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಾಡಿಕೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹುಟ್ಟಿದ ಪ್ರತಿಯೊಂದು ಮಗು ವಂಶಕ್ಕೆ, ಕುಟುಂಬಕ್ಕೆ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿ, ಹಿತವನ್ನು ತರಲಿ, ಕಲ್ಯಾಣವನ್ನು ಮಾಡಲಿ, ದೇವರ ಅನುಗ್ರಹದ ಪ್ರತೀಕ ಎಂಬ ಭಾವನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಿಂದೂ ಸಮಾಜದಲ್ಲಿ, ಧರ್ಮದಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಲ್ಪಟ್ಟವು. ಆದುದರಿಂದಲೇ ಆ ಜಾತಕರ್ಮದ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆ, ಸ್ವಾಗತಗಳಿಂದ ಮಗುವಿನ ಜಾತಕರ್ಮದ ನಿರ್ವಹಣೆಯನ್ನು ಈ ಸಂಸ್ಕಾರದಲ್ಲಿ ಮಾಡಲಾಗ್ತದೆ. ಮಗು ಹುಟ್ಟಿದ ಗಳಿಗೆ, ನಕ್ಷತ್ರ ಇತ್ಯಾದಿಗಳನ್ನು ಬರೆದಿಟ್ಟು ತದನಂತರ ಅದರಿಂದ ಜಾತಕವನ್ನು, ಮಗುವಿನ ಕುಂಡ್ಲಿಯನ್ನು ಏನು ಮಾಡಲಾಗ್ತದೆ, ತಯಾರು ಮಾಡಲಾಗ್ತದೆ. ಒಟ್ಟಿನಲ್ಲಿ ತಾಯಿಯ ಗರ್ಭದಿಂದ ಹೊರಗೆ ಬಂದಂಥ ಮಗುವಿನಿಂದ ವಂಶೋದ್ಧಾರವಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ, ಧರ್ಮಪುತ್ರನಾಗಲಿ, ವೀರ್ಯವಂತನಾಗಲಿ, ಸಮಾಜಕ್ಕೆ ಸಭ್ಯ ಗೃಹಸ್ಥನಾಗಿ ಒಳ್ಳೆಯ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಜಾತಕರ್ಮ ಸಂಸ್ಕಾರವನ್ನು ಏನು ಮಾಡಲಾಗ್ತದೆ, ಆಚರಣೆ ಮಾಡಲಾಗ್ತದೆ. ಇನ್ನು ಮೂರನೇದಾಗಿ ಇಲ್ಲಿ ಬಾಲ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಜಾತಕರ್ಮ ಸಂಸ್ಕಾರವನ್ನು ಆಚರಣೆ ಮಾಡ್ತೀವಿ. ಜಾತಕರ್ಮ ಸಂಸ್ಕಾರ, ತದನಂತರ ಈ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತಹ ಸಂಸ್ಕಾರಗಳಲ್ಲಿ, ಶಿಶುವಿನ ಜನನ ನಂತರ ಆಚರಣೆ ಮಾಡಿದ ಸಂಸ್ಕಾರಗಳಲ್ಲಿ ಎರಡನೇದಾಗಿ ಯಾವುದು ಅಂತಂದ್ರೆ ನಾಮಕರಣ ಸಂಸ್ಕಾರ. ನಾಮಕರಣ ಸಂಸ್ಕಾರ ಇದಕ್ಕೆ ಹೆಸರಿಡುವ ಪದ್ಧತಿ, ನಾಮಕರಣ ಮಾಡ್ತಕ್ಕಂಥ ಪದ್ಧತಿ ಅಂತ ಕೂಡ ಏನು ಮಾಡ್ತಾರೆ, ಕರೀತಾರೆ. ಜಗತ್ತಿನಲ್ಲಿ ತಾಯಿಯ ಗರ್ಭದಿಂದ ಹೊರಬಂದು ಜನ್ಮವನ್ನು ಕಳೆದಂಥ ಮಗುವಿಗೆ ವಿಧಿ ಪ್ರಕಾರವಾಗಿ ಹೆಸರಿಡುವ ಸಂಸ್ಕಾರ ಕರ್ಮಕ್ಕೆ ಏನಂತ ಕರೀತಾರೆ, ನಾಮಕರಣ ಅಂತೇನು ಮಾಡ್ತಾರೆ, ಕರೀತಾರೆ. ಹೆಸರು ಇಡುವ ಪದ್ಧತಿ. ವ್ಯಕ್ತಿಗೆ ಹೆಸರಿಡುವ ಮಹತ್ವವನ್ನು ಹಿಂದೂ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಅರ್ತಿದ್ದಾರೆ. ಸಾಮಾನ್ಯವಾಗಿ ಮಗುವಿಗೆ ದೇವರ ಹೆಸರನ್ನು, ಗುರುಗಳ ಹೆಸರನ್ನು, ಕುಟುಂಬದಲ್ಲಿ ಹಿರಿಯರ ಹೆಸರನ್ನು ಇಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಶಿಶು ಗಂಡು ಮಗುವಾಗಿ ಜನ್ಮವನ್ನು ತಿಳಿದ ನಂತರ 11ನೇ ದಿವಸದಲ್ಲಿ, ಹೆಣ್ಮಗುವಾಗಿದ್ದರೆ ಅದಕ್ಕೆ 12ನೇ ದಿವಸದಲ್ಲಿ ವಿಧಿ ಪ್ರಕಾರವಾಗಿ ನಾಮಕರಣ ಸಂಸ್ಕಾರವನ್ನು ನೆರವೇರಿಸಲಾಗ್ತದೆ. ಶಿಶು ಜಗತ್ತಿನಲ್ಲಿ ಬಾಳುವ ಅವಧಿಯಲ್ಲಿ ಅದನ್ನು ರಕ್ಷಿಸಲು, ಮಾರ್ಗದರ್ಶನವಿತ್ತು ಮುನ್ನಡೆಸಲು ಎಲ್ಲ ದೃಷ್ಟಿಯಿಂದಲೂ ಸಹಾಯಕಾರಿಯಾಗುವಂತೆ ಸಾಮಾನ್ಯವಾಗಿ ದೇವರ ಹೆಸರನ್ನು ಶಿಶುವಿಗೆ ಇಡುವಂತಹ ಒಂದು ಕ್ರಮವನ್ನು ನಾವು ಕಾಣ್ತೀವಿ. ತತ್ವ, ಸಮಾಜ, ಕುಲ, ಇಷ್ಟದೇವತೆ, ಧರ್ಮಕ್ಕನುಗುಣವಾಗಿ ವರ್ಣ ಇವೆಲ್ಲವುಗಳನ್ನು ಪರಿಶೀಲನೆ ಹಾಗೂ ಆಧಾರದ ಮೇಲೆ ಹೆಸರಿಡುವ ಸಂಸ್ಕಾರಗಳಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳಾಗ್ಯಾವ. ಇಲ್ಲಿ ಜ್ಯೋತಿಷ್ಶಾಸ್ತ್ರವನ್ನು ಕೂಡ ಏನು ಮಾಡಲಾಗ್ತದೆ, ಪರಿಶೀಲನೆ ಮಾಡಲಾಗ್ತದೆ. ಒಳ್ಳೆಯ ಧೈರ್ಯವಂತ, ಶೌರ್ಯವಂತ, ಬುದ್ಧಿಶಕ್ತಿ ಹೊಂದತಕ್ಕಂಥ ವ್ಯಕ್ತಿಗಳ ಹೆಸರುಗಳನ್ನು ಇಡಲಾಗ್ತದೆ. ಭೀಮ, ಅರ್ಜುನ, ಹನುಮಂತ, ಹೀಗೆ ದೇವರ ಹೆಸರುಗಳನ್ನು ಕೂಡ ಏನು ಮಾಡಲಾಗ್ತದೆ, ಇಡುವುದನ್ನು ನಾವು ಕಾಣ್ತೀವಿ. ಅದರಂತೆ ಹಿರಿಯರ ಹೆಸರನ್ನು ಕೂಡ ಏನು ಇಡಲಾಗ್ತಾ ಇದೆ. ಹೀಗೆ ದೇವರ ಹೆಸರನ್ನ, ಹಿರಿಯರ ಹೆಸರನ್ನ, ಅದರಂತೆ ಸಾಮಾನ್ಯವಾಗಿ ಕರೀತಕ್ಕಂಥ ಒಂದು ಹೆಸರನ್ನ ಕೂಡ ಏನು ಮಾಡಲಾಗ್ತದೆ. ಈ ನಾಮಕರಣ ಮಾಡುವುದರಿಂದ ಶಿಶುವನ್ನು, ಮಗುವನ್ನು ಜಗತ್ತಿಗೆ ಏನು ಮಾಡಲಾಗ್ತದೆ, ಇಂಟ್ರೊಡಕ್ಷನ್ ಮಾಡಲಾಗ್ತದೆ. ಆ ಮಗುವಿನ ವ್ಯಕ್ತಿತ್ವವನ್ನು, ಮಗುವನ್ನು ಗುರುತಿಸಲಿಕ್ಕೆ ಸಮಾಜದಲ್ಲಿ ಏನಾಗ್ತದೆ, ಸಾಧ್ಯ ಆಗ್ತದೆ. ಒಂದು ವೇಳೆ ಹೆಸರೇ ಇಟ್ಟಿರಲಿಲ್ಲ ಅಂದ್ರೆ, ಇಡುವಂಥ ಒಂದು ಕ್ರಮ ಇರಲಿಲ್ಲ ಅಂದ್ರೆ
ಐಡೆಂಟಿಫೈ ಮಾಡೋದು, ಸಮಾಜದಲ್ಲಿ ವ್ಯಕ್ತಿಯನ್ನು ಗುರುತಿಸುವುದು ಏನಾಗ್ತಾ ಇತ್ತು, ಕಷ್ಟ ಸಾಧ್ಯವಾಗ್ತಾ ಇತ್ತು. ಉದ್ದನವನ್ನ, ಎತ್ತರನವನ್ನ, ಮಣ್ಣು ಮುಗಿನವನ್ನ, ಕಪ್ಪಿದ್ದವನ್ನ ಕರೀರಿ ಅಂತ ಹೇಳಬೇಕಾಗ್ತಿತ್ತು. ಹೆಸರಿಡ ಕರೀತಕ್ಕಂಥ ಒಂದು ಪ್ರಮೇಯ ಬರ್ತಾ ಇರಲಿಲ್ಲ. ಹಾಗಾಗಬಾರ್ದು. ಸಮಾಜದಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ, ಗುರುತಿಸಲಿಕ್ಕೆ ಅನುವಾಗಲಿ, ತನ್ನ ವರ್ಣಧರ್ಮದ, ಆಶ್ರಮ ಧರ್ಮದ, ತನ್ನ ವಂಶದ, ತನ್ನ ಕುಟುಂಬದ, ತನ್ನ ಗ್ರಾಮದ ಸಂಕೇತ ಪ್ರತಿನಿಧಿ ಆಗಿರ್ತಕ್ಕಂಥ ವ್ಯಕ್ತಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಗುವಿಗೆ ನಾಮಕರಣವನ್ನು ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಏನದಂದ್ರೆ ನಿಷ್ಕ್ರಮಣ ಸಂಸ್ಕಾರ. ನಿಷ್ಕ್ರಮಣ ಸಂಸ್ಕಾರ, ಬಹಿರ್ನಿರ್ಗಮನ ಸಂಸ್ಕಾರ ಅಂತ ಕೂಡ ಏನು ಮಾಡಲಾಗ್ತದೆ, ಕರೀಲಾಗ್ತದೆ. ನಿಷ್ಕ್ರಮಣ ಸಂಸ್ಕಾರ, ನಿಷ್ಕ್ರಮಣ ಸಂಸ್ಕಾರ. ಪ್ರಪ್ರಥಮ ಬಾರಿಗೆ ಮಗುವನ್ನ ಮನೆಯಿಂದ ಏನ್ ಮಾಡ್ಲಾಗ್ತದೆ, ಹೊರಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಕಾರಕ್ಕೆ ನಿಷ್ಕ್ರಮಣ ಬಹಿರ್ನಿರ್ಗಮನ ಸಂಸ್ಕಾರ ಅಂತ ಕರೆಯಲಾಗ್ತದೆ. ಜಗತ್ತಿನಲ್ಲಿ ಜನ್ಮವನ್ನು ತಿಳಿದ ಶಿಶು ಬೆಳೆಯುವಂತೆ ಅದು ಜಗತ್ತಿನ ಸ್ಥಿತಿಗತಿ, ವಾತಾವರಣ ಮುಂತಾದವುಗಳಿಗೆ ಹೊಂದಿಕೊಂಡು ತನ್ನ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲೇಬೇಕಾಗ್ತದೆ. ಇದಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಗೆ ಮಗುವನ್ನು ಆಡಿಸುವುದು, ಬೆಳೆಸುವುದು, ಅಂತೂ ಪ್ರಕೃತಿಯೊಡನೆ ಅದು ಬೆರೆಯುವಂತೆ ಮಾಡುವುದು ಅಗತ್ಯವಾದುದಾಗಿದೆ. ಇದನ್ನು ಕೂಡ ಇನ್ನೂ ಬೆಳೆದಿರತಕ್ಕಂತಹ ಮಗುವಿಗೆ ಬಾಹ್ಯ ಪ್ರಪಂಚದ ಅನೇಕ ದುಷ್ಟಶಕ್ತಿಗಳ ಪ್ರಭಾವ, ತೊಂದರೆಗಳು ಅನಿವಾರ್ಯವಾಗಿ ಲಭಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅದಕ್ಕಾಗಿ ಸೂಕ್ತವಾದಂಥ ಪ್ರಾರ್ಥನೆ, ಮಂತ್ರ ರಕ್ಷಣೆ ಮಾಡಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಮಗುವನ್ನು ಧಾರ್ಮಿಕ ವಿಧಿವಿಧಾನ ಪೂರ್ವಕವಾಗಿ ಹೊರಗೆ ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಕರೆದುಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ದೇವಸ್ಥಾನ ಇಲ್ಲವೇ ಗುರುಗಳ ಮಠಗಳಿಗೆ ಮಗುವನ್ನು ಫಸ್ಟ್ ಟೈಮ್ ಕರೆದುಕೊಂಡು ಹೋಗಿ ಆ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಪಡಿತಕ್ಕಂಥ ಒಂದು ಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಮಗುವಿಗೆ 4 ತಿಂಗಳಾದ ನಂತರ ಈ ನಿಷ್ಕ್ರಮಣ ಸಂಸ್ಕಾರವನ್ನು ಏನು ಮಾಡ್ತಾರೆ. ಬಾಣಂತಿ ಅಂದರೆ ಆ ಮಗುವಿನ ತಾಯಿ ಮತ್ತು ಮಗುವನ್ನು ಸೂರ್ಯದರ್ಶನ ಹೊಸತಿಲ್ಗಾಷ್ಟು 3 ತಿಂಗಳವರೆಗೆ ಬಾಣಂತನ ಮಾಡಲಾಗ್ತದೆ. 3 ತಿಂಗಳ ನಂತರ ಸೂರ್ಯದರ್ಶನ ಮಾಡ್ತಕ್ಕಂಥ ಆಚರಣೆ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅಲ್ಲಿವರೆಗೆ ಅವಳು ಮನೆಯಲ್ಲೇ ಇರ್ತಾಳೆ. ಬಾಹ್ಯ ಪ್ರಪಂಚದ ಇನ್ನಿತರ ಜನರ ಸಂಪರ್ಕ ಆ ಬಾಣಂತಿಗೆ, ಆ ತಾಯಿಗೆ ಮತ್ತು ಆ ಮಗುವಿಗೆ ಬಂದಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಮಗುವಿನ ಮೇಲೆ ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು, ಅದರಿಂದ ಯಾವುದೇ ರೀತಿಯ ಅನಾಹುತಗಳಾಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯಾವುದು ಸಂಸ್ಕಾರ, ನಿಷ್ಕ್ರಮಣ ಸಂಸ್ಕಾರವನ್ನು ಮಾಡಲಾಗ್ತದೆ. ಹನುಮನ್ ದೇವರ ಗುಡಿಗೆ ಅಥವಾ ತಮ್ಮ ಕುಲದೇವರ ಗುಡಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಈ ನಿಷ್ಕ್ರಮಣ ಸಂಸ್ಕಾರದಲ್ಲಿ ಕಾಣ್ತಾ ಇದ್ದೀವಿ. ಮಗುವಿಗೆ ಅನ್ನ ನೀರಾದಿಗಳನ್ನು ಕೊಡ್ತಕ್ಕಂಥ ಒಂದು ಸಂಸ್ಕಾರಕ್ಕೆ ಏನು ಕರೀತಾರೆ, ಅನ್ನ ಪ್ರಾಶನ ಸಂಸ್ಕಾರ ಅಂತ ಏನು ಮಾಡ್ತಾರೆ, ಕರೀತಾರೆ. ಶಿಶುವಿಗೆ 6 ತಿಂಗಳಾದ ನಂತರ ಅನ್ನಪ್ರಾಶನ ಸಂಸ್ಕಾರವನ್ನು ಆಚರಣೆ ಮಾಡ್ತಾರೆ. ಅನ್ನಪ್ರಾಶನ ಸಂಸ್ಕಾರ, ಅನ್ನ ನೀರಾದಿಗಳನ್ನು ಕೊಡ್ತಕ್ಕಂಥ ಒಂದು ಕ್ರಮ ಮಗುವಿಗೆ 6 ತಿಂಗಳಾದ ನಂತರ ಮಾಡಲಾಗ್ತದೆ. 6 ತಿಂಗಳವರೆಗೆ ತಾಯಿ ಎದೆ ಹಾಲನ್ನು ಮಾತ್ರ ಮಗು ಸ್ವೀಕರಿಸ್ತಾ ಇರ್ತದೆ. ಯಾವುದೇ ರೀತಿಯ ಬಾಹ್ಯ ಆಹಾರ ಮಗುವಿಗೆ ಕೊಡಲಾಗ್ತಾ ಇರೋದಿಲ್ಲ. ಕೇವಲ ತಾಯಿ ಆಹಾರವನ್ನು ಪಡೆದು ಅದು ಬೆಳವಣಿಗೆ ಆಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಮಗುವಿಗೆ ಹೊರಗಿನ ಆಹಾರ ದಕ್ಕಲಿ
ಹೊರಗಿನ ಆಹಾರದಿಂದ ಯಾವುದೇ ರೀತಿಯಾದಂತಹ ಕೆಟ್ಟ ಪರಿಣಾಮಗಳು ಉಂಟಾಗದಿರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹೊರಗಿನ ಆಹಾರ ಪದಾರ್ಥವನ್ನು ಮಗುವಿಗೆ ಏನು ಕೊಡಲಾಗ್ತದೆ. ಆಹಾರ ಪ್ರತಿಯೊಂದು ಜೀವಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಬೆಳೀಲಿಕ್ಕೆ ಬಹಳ ಅವಶ್ಯವಾಗಿದೆ. ಫಸ್ಟ್ ಟೈಮ್ ಕೊಡ್ತಕ್ಕಂಥ ಫುಡ್ ಆಹಾರ ಅದಕ್ಕೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತಕ್ಕಂಥ ಒಂದು ಸೂಕ್ಷ್ಮವಾದಂಥ ತತ್ವ ಇದರಲ್ಲಿ ಅಡಗಿದೆ. ಮಂತ್ರ ಪೂಜೆಯ ಮೂಲಕ ಪ್ರಾರ್ಥನೆಗಳ ಸಹಿತವಾಗಿ ಈ ಸಂಸ್ಕಾರದ ಮೂಲಕ ಪ್ರಥಮ ಬಾರಿಗೆ ವಿದ್ಯುಕ್ತವಾಗಿ ಅನ್ನ ನೀರಾದಿಗಳನ್ನು ಕೊಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಮಗುವಿನ ದೇಹದ ಬೆಳವಣಿಗೆಯ ಅವಶ್ಯಕತೆಯನ್ನು ಅನುಸರಿಸಿ ಕಾಲಕ್ಕೆ ತಕ್ಕಂತೆ ಆಹಾರ ಕೊಡಬೇಕು ಅಂತಕ್ಕಂಥ ನಿಯಮಾವಳಿಗಳನ್ನು ಆಯುರ್ವೇದ ತತ್ವದಲ್ಲಿ ನಾವು ಆಯುಷ್ಯಕ್ಕೆ ಸಂಬಂಧಿಸಿದಂತೆ ನಾವು ಕಾಣ್ತಾ ಇದ್ದೀವಿ. ಹೀಗೆ ಅನ್ನಪ್ರಾಶನ ಕೂಡ ಏನದ ಬಹಳ ಮಹತ್ವದಾದಂಥ ಒಂದು ಸಂಸ್ಕಾರ ಕರ್ಮವಾಗಿದೆ. ಇನ್ನು ಚೂಡಾಕರ್ಮ ಸಂಸ್ಕಾರ ಅಂದರೆ ಜಾವಳ ಮಾಡ್ತಕ್ಕಂಥ ಒಂದು ಸಂಸ್ಕಾರ. ಚೂಡಾಕರ್ಮ ಸಂಸ್ಕಾರ, ಚೂಡಾಕರ್ಮ ಸಂಸ್ಕಾರ. ಚೂಡಾಕರ್ಮ ಸಂಸ್ಕಾರ ಇದಕ್ಕೆ ಜವಳ ಮಾಡ್ತಕ್ಕಂತಹ ಜಡಿ ತೆಗೆತಕ್ಕಂತಹ ಒಂದು ಸಂಸ್ಕಾರ ಅಂತ ಕೂಡ ಏನು ಮಾಡಲಾಗ್ತದೆ, ಕರೆಯಲಾಗ್ತದೆ. ಮೊದಲನೆಯ ಸಲ ಮಗುವಿನ ಕೂದಲುಗಳನ್ನು ಕತ್ತರಿಸ್ತಕ್ಕಂಥ ಒಂದು ಸಂಸ್ಕಾರಕ್ಕೆ ಏನಂತ ಕರೀತಾರೆ, ಚೂಡಾಕರ್ಮ. ಜಾವಳ ಮಾಡ್ತಕ್ಕಂಥದ್ದು ಕೂದಲು ಮತ್ತು ಉಗುರುಗಳನ್ನು, ಮಗುವಿನ ಕೂದಲು ಮತ್ತು ಉಗುರುಗಳನ್ನು ಇತ್ಯಾದಿಗಳನ್ನು ಸರಿಯಾದ ಸಮಯದಲ್ಲಿ ಕತ್ತರಿಸಿ ಕೊಳೆ ತೆಗೆದು ಶರೀರವನ್ನು ಶುಚಿಯಾಗಿಟ್ಟುಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದ ಅಗತ್ಯವಾಗಿದೆ. ಹೆಣ್ಣು ಮಗುವಾದರೆ ಕೂದಲನ್ನು ಸಿಂಗರಿಸಿ ಅದಕ್ಕೆ ಹಿಕ್ಕಿ ಜಡೆ ಹಾಕ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಾಗ್ತದೆ. ಅದರಂತೆ ಗಂಡು ಮಗುವಾದರೆ ಅದಕ್ಕೆ ತಲೆಗೂದಲನ್ನು ತೆಗಿತಕ್ಕಂಥ ಒಂದು ಕ್ರಿಯೆಯನ್ನು ಕೂಡ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾಡಲಾಗ್ತದೆ. ತಲೆಗೂದಲನ್ನು ತೆಗೆದು ನೆತ್ತಿಯ ಭಾಗದಲ್ಲಿ ಮಾತ್ರ ಶಿಕೆಯನ್ನು ಅಥವಾ ಚೂಡವನ್ನು ಇಡ್ತಕ್ಕಂತಹದ್ದು ಈ ಸಂಸ್ಕಾರದ ಸ್ವರೂಪವಾಗಿದೆ. ನೆತ್ತಿಯಲ್ಲಿ ಬಹಳ ಸೂಕ್ಷ್ಮವಾದ ಶಿರಸಂಧಿ ಇರ್ತದೆ. ಅದನ್ನು ಕಾಪಾಡೋದಕ್ಕಾಗಿ ಕೂದಲುಗಳನ್ನು ಇಡಬೇಕು ಎಂಬ ತತ್ವವು ಕೂಡ ಏನಾಗಿದೆ ಇದರಲ್ಲಿ ಅಡಿಗೆ. ಆಯುರ್ವೇದ ಗ್ರಂಥದ ಸುಶ್ರುತ ಸಂಹಿತೆಯಲ್ಲಿ ಈ ವಿಚಾರ ಬರ್ತಾ ಇದೆ. ಹೀಗೆ ಮಗುವನ್ನು ಸುಂದರವಾಗಿ ಮಾಡ್ತಕ್ಕಂತಹ, ಇನ್ನೂ ಅದು ಚೆನ್ನಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಗುವಿಗೆ ಸಿಂಗರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳ ಮಗುವಿನ ಶಾರೀರಿಕ ಬೆಳವಣಿಗೆಯ ದೃಷ್ಟಿಯಿಂದ, ಮಾನಸಿಕ ಬೆಳವಣಿಗೆಯ ದೃಷ್ಟಿಯಿಂದ ಇದು ಬಹಳ ಮಹತ್ವದ್ದಾಗಿದೆ. ಈ ಸಂಸ್ಕಾರವನ್ನು ಮಗುವಿಗೆ 1 ವರ್ಷ ತುಂಬಿದಾಗ, ಇನ್ನೂ ಕೆಲವರು 3ನೇ ವರ್ಷ, ಮಗುವಿಗೆ 3 ವರ್ಷ ಆದ ನಂತರ ಈ ಜಾಳ ತೆಗಿತಕ್ಕಂಥ ಸಂಸ್ಕಾರ, ಚೂಡಾಕರ್ಮ ಸಂಸ್ಕಾರ, ಚೌಲ ಅಂತಕ್ಕಂಥ ಸಂಸ್ಕಾರವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು ಕರ್ಣವೇದ ಸಂಸ್ಕಾರ, ಕಿವಿ ಚುಚ್ಚತಕ್ಕಂಥ ಒಂದು ಸಂಸ್ಕಾರ, ಕರ್ಣವೇದ ಸಂಸ್ಕಾರ. ಕರ್ಣವೇದ ಸಂಸ್ಕಾರ, ಕಿವಿ ಚುಚ್ಚತಕ್ಕಂಥ ಒಂದು ಸಂಸ್ಕಾರ ಪದ್ಧತಿ. ಮಗುವಿನ ಕಿವಿ ಚುಚ್ಚುವುದಕ್ಕೆ ಸಂಬಂಧಪಟ್ಟಂಥ ಸಂಸ್ಕಾರವೇ ಕರ್ಣವೇದ ಸಂಸ್ಕಾರ ಅಂತ ಕರೀತಾರೆ. ಕಿವಿಗಳ ಹೊರಮೈಯನ್ನು, ಕೆಲ ಭಾಗಗಳನ್ನು, ಆಭರಣಗಳನ್ನು ಧರಿಸುವ ಭಾಗವೇ ಪ್ರಥಮ ಬಾರಿಗೆ ಮಗುವಿಗೆ ಕಿವಿ ತೂತು ಮಾಡಿ ಆಭರಣ ತೊಡಿಸ್ತಕ್ಕಂಥ ಸಂಸ್ಕಾರ ಕ್ರಿಯೆಯೇ ಕರ್ಣವೇದ, ಕಿವಿ ತೂರ್ತಕ್ಕಂಥ ಸಂಸ್ಕಾರ ಅಂತ ಕರೀತಾರೆ. ಈ ಕ್ರಿಯೆಯಲ್ಲಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ಆರೋಗ್ಯ ತತ್ವ ಮತ್ತು ಶೃಂಗಾರ ತತ್ವ ಮತ್ತು ಪ್ರಕೃತಿಯಲ್ಲಿರುವ
ಅನೇಕ ವಿಧದ ದುಷ್ಟಶಕ್ತಿಗಳ ಪ್ರಭಾವದಿಂದ ಪಾರಾಗುವ ರಕ್ಷಣಾ ತತ್ವವು ಕೂಡ ಏನಾಗಿದೆ ಅಡಗಿರ್ತದೆ. ಕಿವಿಗಳನ್ನು ಚುಚ್ಚುವುದರಿಂದ ಅಂಡವಾಯು ಇತ್ಯಾದಿ ಕೆಲವು ವಿಧದ ಕಾಯಿಲೆಗಳು ಬರುವುದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಸುಶ್ರುತ ಸಂಹಿತೆಯಲ್ಲಿ ಹೇಳಲಾಗಿದೆ. ವ್ಯಕ್ತಿಯ ಭೂಷಣ, ಅಲಂಕಾರ ಹಾಗೂ ಸೂಕ್ಷ್ಮವಾದ ಕೆಲವು ಪ್ರಕೃತಿ ಶಕ್ತಿಗಳ ಪ್ರಭಾವದಿಂದ ರಕ್ಷಣೆಯಾಗಲಿ ಅಂತಕ್ಕಂಥದ್ದು ಕರ್ಣವೇದ ಸಂಸ್ಕಾರದ ಮೂಲ ಉದ್ದೇಶವಾಗಿದೆ. ಈ ಸಂಸ್ಕಾರವನ್ನು ಮಗುವಿನ 1ನೇ ವರ್ಷ ಅಥವಾ 4ನೇ ವಯಸ್ಸಿನ ಅವಧಿ ಒಳಗಾಗಿ ನಡೆಸಲಾಗ್ತದೆ. ಆರೋಗ್ಯದ ದೃಷ್ಟಿಯಿಂದ ಮತ್ತು ರೋಗ ನಿರೋಧಕ ದೃಷ್ಟಿಯಿಂದ ಈ ಕರ್ಣವೇದ ಸಂಸ್ಕಾರವು ಕೂಡ ಏನದ ಮಹತ್ವದಾದಂಥ ಒಂದು ಸಂಸ್ಕಾರ ಕ್ರಿಯೆಯಾಗಿದೆ. ಹೀಗೆ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವು ವಿಧದ ಸಂಸ್ಕಾರಗಳನ್ನು ಆಚರಣೆ ಮಾಡಲಾಗ್ತದೆ. ಅವ್ಯಾವ ಜಾತಕರ್ಮ ಸಂಸ್ಕಾರ, ನಾಮಕರಣ ಸಂಸ್ಕಾರ, ನಿಷ್ಕ್ರಮಣ ಸಂಸ್ಕಾರ, ಅನ್ನಪ್ರಾಶನ ಸಂಸ್ಕಾರ, ಚೂಡಾಕರ್ಮ ಸಂಸ್ಕಾರ, ಕರ್ಣವೇದ ಸಂಸ್ಕಾರ ಅಂತಕ್ಕಂಥ ಕೆಲವು ವಿಧದ ಕ್ರಮಗಳನ್ನು ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಏನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರ ವಿಧಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ನಾವೇನು ಮಾಡೋಣ ಅಂತ ನೋಡೋಣ.